ಫೈನಲಿ ದರ್ಶನ ಮುಗಿಸಿ ಹೊರಗೆ ಬಂದ್ವಿ, ಪ್ರಸಾದ ತಿಂತಾ ಇದ್ದೀವಿ. ಸೊ ನನಗೆ ದರ್ಶನ ಆಯಿತು, ನನ್ನ ಫ್ರೆಂಡ್ಸ್ಗಂತೂ ಒಳ್ಳೆ ದರ್ಶನ ಆಯಿತು. ಎಲ್ಲಿ ಕ್ಯಾಮ್ರಾಮನೇ ಕಾಣಿಸ್ತಾ ಇಲ್ವಲ್ಲ? ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ. ಸೊ ಆಲ್ಮೋಸ್ಟ್ 1 ಮಂತ್ ಆಗಿತ್ತು, ಯಾವುದೇ ವ್ಲಾಗ್ಸ್ ಮಾಡಿರಲಿಲ್ಲ. ಸೊ ಎಕ್ಸಾಮ್ಸ್ ಇತ್ತು, ಸೊ ಅದರಿಂದ ಯಾವುದೇ ವ್ಲಾಗ್ಸ್ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಇವಾಗ ಫೈನಲಿ ನನ್ನ 7th ಸೆಮಿಸ್ಟರ್ ಎಕ್ಸಾಮ್ಸ್ ಎಲ್ಲ ಮುಗಿದಿದೆ. ಆ್ಯಂಡ್ ಸೊ ಇವಾಗ ಸಣ್ಣ ಕೆಲಸ ಇತ್ತು. ಸೊ ಆ ಕೆಲಸ ಏನಪ್ಪ ಅಂದರೆ, ಅದು ನಿಮಗೂ ಕೂಡ ತಿಳಿಸ್ಬೇಕು ನಾನು. HSRB ನಂಬರ್ ಪ್ಲೇಟ್ಸ್ ಸೊ ಇನ್ನೂ ಯಾರ್ಯಾರು ಹಾಕ್ಸ್ಕೊಂಡಿಲ್ಲ, ಸೊ ನೀವು ಬೇಗ ಆನ್ಲೈನಲ್ಲಿ ಅಪ್ಲೈ ಮಾಡಿ ಆದಷ್ಟು ಬೇಗ ನಂಬರ್ ಪ್ಲೇಟ್ಸ್ನ ಹಾಕ್ಸ್ಕೊಳ್ಳಿ. ಆ್ಯಂಡ್ ಆಲ್ಮೋಸ್ಟ್ ನಿಮಗೆ ಇನ್ನೊಂದು 17th ಲಾಸ್ಟ್ ಡೇಟ್ ಇರೋದು. ನಾವು ಇನ್ನೂ ನಮ್ಮ ಗಾಡಿಗೆ HSRB ನಂಬರ್ ಪ್ಲೇಟ್ ಹಾಕ್ಸಿರಲಿಲ್ಲ. ಸೊ ಅದನ್ನು ಆನ್ಲೈನ್ ಅಪ್ಲೈ ಮಾಡೋದಿದೆಯಲ್ಲ ಪ್ರೊಸೀಜರ್, ಅದನ್ನು ಮಾಡ್ತಾಯಿದ್ದೆ ಇವಾಗ. ಸೊ ನೀವು ಅಷ್ಟೇ ಇನ್ನೂ ಯಾರ್ಯಾರು ಹಾಕ್ಸ್ಕೊಂಡಿಲ್ಲ, ಸೊ ಆದಷ್ಟು ಬೇಗ ಹಾಕ್ಸ್ಕೊಳ್ಳಿ. ಆ್ಯಂಡ್ ಡೆಡ್ಲೈನ್ ಬಂದು February 17th ಇರೋದು. ಸೊ ಆದಷ್ಟು ಬೇಗ ಆನ್ಲೈನ್ ಅಪ್ಲೈ ಮಾಡಿ ಸ್ಲಾಟ್ ಬುಕ್ ಮಾಡಿಕೊಂಡು ನಿಮ್ಮ ಗಾಡಿಗೂ ಕೂಡ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಈಗ ಅದನ್ನು ಮುಗಿಸಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಸೊ ಫೈನಲಿ ಅಪ್ಲಿಕೇಶನ್ ಎಲ್ಲ ಹಾಕಿ ಮುಗಿಸ್ದೆ. ಆ್ಯಂಡ್ ಇವಾಗ ತಾನೇ ಫ್ರೆಂಡ್ಸ್ ಫೋನ್ ಮಾಡಿದ್ರು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ. ಸೊ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಆನ್ ದ ವೇ ಹೋಗ್ತಾ ನಿಮಗೆ ಸಿಗ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಫೈನಲಿ ಫ್ರೆಂಡ್ಸ್ ಬಂದರು, ಇನ್ನೊಬ್ಬನು ಪಿಕ್ ಮಾಡಿದ್ದೆ, ಅವನ್ನ ಕರ್ಕೊಂಡು ಫೈನಲಿ ಹೋಗ್ತಾ ಇದ್ದೀವಿ. ಸೊ ಜೀವನಿದ್ದಾನೆ, ಆಕಾಶು ಆ್ಯಂಡ್ ಹಿತೇಶ್ ಒಬ್ಬ ಬರ್ತಾನೆ ಜೊತೆಲಿ. ಸೊ ಅವ್ನು ಕರ್ಕೊಂಡು ಹೊರಡೋಣ. ಸೊ ಫೈನಲಿ ಹೊರಟಿದ್ದೀವಿ ಈಗ, ಆನ್ ದ ವೇ ಎಂಟ್ರಿ ಆಗ್ತಾಯಿದ್ದೀವಿ. ಸೊ ನಾನು ಹಿತೇಶ್ ಒಂದು ಗಾಡಿಲಿದ್ದೀವಿ, ಆಕಾಶ್ ಮತ್ತು ಜೀವನ ಒಂದು ಗಾಡಿಲಿದ್ದಾರೆ. ಸೊ ಬನ್ನಿ ಹೋಗೋಣ. ಆ್ಯಂಡ್ ಇವಾಗ ಶುಕ್ರವಾರ ಆಗಿರೋದ್ರಿಂದ ಮೋಸ್ಟ್ಲಿ ರಶ್ ಇದ್ದೇ ಇರುತ್ತೆ. ನೋಡೋಣ. ಆಲ್ಮೋಸ್ಟ್ ಈಗ ಟೈಮು 8 o'clock ಹತ್ತಿರ ಆಗಿದೆ. ಹೆಂಗೋ ಬೇಗ ದರ್ಶನ ಮಾಡ್ಕೊಂಡು ಬರೋಣ. ಫೈನಲಿ ಬೆಟ್ಟ ಹತ್ತಾ ಇದ್ದೀವಿ ಈಗ. ಗಾಡಿ ಓಡಿಸ್ಕೊಂಡು ಗಾಡಿನ ಹತ್ತಾ ಇದ್ದೀವಿ ಅಂತ. ಸೊ ಲೆಟ್ಸ್ ಗೋ. ಚಳಿ ಗಾಡಿ ಬೆಟ್ಟದ ಮೇಲೆ ಬೀಸ್ತಾ ಇದೆ, ಚಳಿ ಫುಲ್ಲು. ಬೆಳಗ್ಗೆಯಿಂದ ಕೃಷ್ಣ ಮೈಸೂರಲ್ಲಿ ಇವಾಗ 11 ಆಗ್ತಿದೆ ಮೈಸೂರು ಫುಲ್ಲು. ಹೋಗ್ತಾ ಒಂದೊಳ್ಳೆ ವ್ಯೂನ ಕ್ಯಾಪ್ಚರ್ ಮಾಡಿ ಹಂಗೆ ತೋರಿಸ್ತೀನಿ ನಿಮಗೆ. ಆಲ್ಮೋಸ್ಟ್ ಹಿಂದೆ ಮಾಡಿರೋ ಬ್ಲಾಗ್ಸ್ ಎಲ್ಲ ತೋರಿಸ್ತೀನಿ. ಸೊ ಇವತ್ತು ಒಂದೊಳ್ಳೆ ವ್ಯೂನ ಕ್ಯಾಪ್ಚರ್ ಮಾಡೋಣ. ಬಂದು ಹೇಳಿದ್ವಿ, ಗಾಡಿ ಪಾರ್ಕ್ ಮಾಡಿ ಇವಾಗ ಹೊಡ್ತಿದ್ವಿ. ಆಕಾಶ್ ಹೇರ್ ಸೆಟ್ ಮಾಡ್ಕೊತಾವನೆ. ಆ್ಯಂಡ್ ಆಲ್ಮೋಸ್ಟ್ ಇವಾಗ 1 year ಬ್ಯಾಕ್ ಆಯಿತು, ಫೆಬ್ರವರಿ ಟೈಮಲ್ಲೇ ನಾನು ಜೀವನ್ ಬಂದಾಗ ನನ್ನ ಫಸ್ಟ್ ವ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ವಿ ಚಾಮುಂಡಿ ಬೆಟ್ಟದಲ್ಲೇ. ಸೊ ಇವಾಗ ಆಲ್ಮೋಸ್ಟ್ 1 year. ಸೊ ನಾವೆಲ್ಲ ಮಾತಾಡ್ಕೊಂಡು ಹೋಗ್ತಿದ್ದೆ. ಜೀವನ್ ಅದು ಯಾರಿಗೋ ಟೆಕ್ಸ್ಟ್ ಮಾಡ್ಕೊಂಡು ಬರ್ತಾವನೆ, ಯಾರಿಗೆ ಏನು ಅಂತ ಗೊತ್ತಿಲ್ಲ. ನಾವೆಲ್ಲ ದೇವ್ರ ದರ್ಶನಕ್ಕೆ ಅಂತ ಬಂದರೆ ಹುಡುಗ ಪ್ರಾಜೆಕ್ಟ್ ಮೀಟಿಂಗ್ ಮಾಡ್ತಾವನೆ. ಆಗಲೇ ಮೇಜರ್ ಪ್ರಾಜೆಕ್ಟ್ ರೆಡಿ ಮಾಡ್ತಾವನೆ 8th ಸೆಮಿಸ್ಟರ್ ಬಂದ ತಕ್ಷಣ. ಸೊ ಫೈನಲಿ ದೇವಸ್ಥಾನ ಥರ ಹೋಗ್ತಾ ಇದ್ದೀವಿ. ರಶ್ ಇದೆ ಅನ್ಸುತ್ತೆ, ನೋಡೋಣ. ಹಿಂಗೋ ದರ್ಶನ ಮಾಡಿಕೊಂಡು ಬರೋಣ. ಸೊ ಆಗಲೇ ಹೇಳ್ದಂಗೆ ನಾನು ಶುಕ್ರವಾರ ಆಗಿರೋದ್ರಿಂದ ರಶ್ ಇರುತ್ತೆ. ಸೊ ಬನ್ನಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಬೇಗ ಬಿಟ್ಬಿಡ್ರು. ಸೊ ಅಷ್ಟೊಂದು ರಶ್ ಏನಿಲ್ಲ, ದರ್ಶನ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀವಿ. ಒಳಗೇನೋ ಬಂದ್ಬಿಟ್ವಿ, ಬಟ್ ಇಲ್ಲ ಒಳಗಡೆ ಹೆವಿ ರಶ್ ಇದೆ, ನೋಡ್ಬೋದು. ಸೊ ಆಲ್ಮೋಸ್ಟ್ ಒಂದು 15 minutes ಆದರೂ ಆಗ್ಬೋದು. ಎಲ್ಲಿ ಕ್ಯಾಮ್ರಾಮನೇ ಕಾಣಿಸ್ತಾ ಇಲ್ವಲ್ಲ? ಯಾವ ಆ್ಯಂಗಲೆಲ್ಲ ಫೋಟೋ ತೆಗಿತಾವ ನೋಡಿ ಗೈಸ್ ಹುಡುಗ. ಅಲ್ಲಿ ದರ್ಶನ ಮುಗಿಸಿ ಹೊರಗೆ ಬಂದ್ವಿ, ಪ್ರಸಾದ ತಿಂತಾ ಇದ್ದೀವಿ. ಸೊ ನನಗೆ ದರ್ಶನ ಆಯಿತು, ನನ್ನ ಫ್ರೆಂಡ್ಸ್ಗಂತೂ ಒಳ್ಳೆ ದರ್ಶನ ಆಯಿತು. ಅಯ್ಯೋ ಕತೆ ಕಟ್ ಗೈಸ್, ಏನೇ ಹೇಳಿ ಮೈಸೂರಲ್ಲಿ ವ್ಯೂ ಪಾಯಿಂಟ್ನ ನೋಡ್ತಿದ್ರೆ ಒಂದೇ ಒಂದು ಡೈಲಾಗ್ ನೆನಪಾಗುತ್ತೆ ನನಗೆ, ಒನ್ಸ್ ಮೋರ್ ಅನ್ನಬೇಕು. ಸೊ ಫೈನಲಿ ಬೆಟ್ಟ ಹಿಡಿದು ಬಂದ್ವಿ. ಆ್ಯಂಡ್ ಇವಾಗ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹಂಗೆ ಮಾತಾಡ್ತಾ ನಿಂತಿದ್ದೀವಿ. ಸೊ ಮತ್ತೆ ನಾಳೆ ಕಾಲೇಜ್ ಬೇರೆ ಹೋಗ್ಬೇಕು ಬೆಳಗ್ಗೆ. ಸೊ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೇನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಮರಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.